ಇದೀಗ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಾ ಇದೆ. ಈ ಕುರಿತಂತೆ ರಾಜ್ಯ ರಾಜಕಾರಣದ ಸುದ್ದಿಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಎಚ್ ಸಿ ಬಾಲಕೃಷ್ಣಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ 2.0 ಕ್ಯಾಬಿನೆಟ್ ನಲ್ಲಿ ಬಾಲಕೃಷ್ಣಗೆ ಭರ್ಜರಿ ಲಾಟರಿ, ಒಂದೇ ಕಲ್ಲಿಗೆ ಎರಡು ಹಕ್ಕಿ ಒಡೆಯಲು ಡಿಕೆಶಿ ಪ್ಲಾನ್. ಎಚ್ ಸಿ ಬಾಲಕೃಷ್ಣ ಮಂತ್ರಿ ಆದ್ರೆ ಡಿಕೆಶಿಗೂ ಲಾಭ. ಕುಮಾರಸ್ವಾಮಿ ಬಾಯಿ ಮುಚ್ಚಿಸಲು ಬಾಲಕೃಷ್ಣ ಅಸ್ತ್ರ. ಜುಲೈ ತಿಂಗಳಿನಲ್ಲೇ ಡಿಕೆ ಶಿವಕುಮಾರ್ ಅವರ ಸಂಪುಟ ರಚನೆ. ಡಿಕೆಶಿ ಪಟ್ಟಿಯಲ್ಲಿರೋ ಮೊದಲ ಹೆಸರೇ ಎಚ್ ಸಿ ಬಾಲಕೃಷ್ಣ ಅಂತೆ. ಎಚ್ ಸಿ ಬಾಲಕೃಷ್ಣಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ 2.0 ಕ್ಯಾಬಿನೆಟ್ ನಲ್ಲಿ ಬಾಲಕೃಷ್ಣಗೆ ಭರ್ಜರಿ ಲಾಟರಿ, ಒಂದೇ ಕಲ್ಲಿಗೆ ಎರಡು ಹಕ್ಕಿ ಒಡೆಯಲು ಡಿಕೆಶಿ ಪ್ಲಾನ್ ಅಂತಾನೆ ಹೇಳಬಹುದು. ಎಚ್ ಸಿ ಬಾಲಕೃಷ್ಣ ಮಂತ್ರಿ ಆದ್ರೆ ಡಿಕೆಶಿಗೂ ಲಾಭ. ಕುಮಾರಸ್ವಾಮಿ ಬಾಯಿ ಮುಚ್ಚಿಸಲು ಬಾಲಕೃಷ್ಣ ಅಸ್ತ್ರ. ಇದೀಗ ಡಿಕೆ ಶಿವಕುಮಾರ್ ಅವರಿಂದ ಜುಲೈ ತಿಂಗಳಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸಂಪುಟ ರಚನೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಪಟ್ಟಿಯಲ್ಲಿರುವಂತಹ ಮೊದಲ ಹೆಸರೇ ಎಚ್ ಸಿ ಬಾಲಕೃಷ್ಣ. ಎಚ್ ಸಿ ಬಾಲಕೃಷ್ಣಗೆ ಇದೀಗ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ 2.0 ಕ್ಯಾಬಿನೆಟ್ ನಲ್ಲಿ ಬಾಲಕೃಷ್ಣ ಅವರಿಗೆ ಭರ್ಜರಿ ಲಾಟರಿ ಹೊಡಿತಾ ಇರುವಂತದ್ದು. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರಾ? ಎಚ್ ಸಿ ಬಾಲಕೃಷ್ಣ ಕುಮಾರಸ್ವಾಮಿ ಅವರ ಬಾಯಿ ಮುಚ್ಚಿಸಲು ಇದೀಗ ಬಾಲಕೃಷ್ಣ ಅಸ್ತ್ರ ಪ್ರಯೋಗಕ್ಕೆ ಮುಂದಾದ್ರ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಜುಲೈ ತಿಂಗಳಿನಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟ ರಚನೆ ಆಗುತ್ತೆ. ಎರಡನೇ ಹಂತದ ಸಂಪುಟ ರಚನೆ. ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿರುವಂತಹ ಮೊದಲ ಹೆಸರೇ ಎಚ್ ಸಿ ಬಾಲಕೃಷ್ಣ. ಡಿಕೆ ಶಿವಕುಮಾರ್ ಅವರ ಆಪ್ತರು ಅಂತಾನೆ ಕೂಡ ಗುರುತಿಸಿಕೊಂಡಿದ್ದಾರೆ. ಇದೀಗ ಎಚ್ ಸಿ ಬಾಲಕೃಷ್ಣ ಅವರಿಗೆ ಮಂತ್ರಿಗಿರಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಎರಡನೇ ಕ್ಯಾಬಿನೆಟ್ನಲ್ಲಿ ಅಂದ್ರೆ ಸಂಪುಟ ವಿಸ್ತರಣೆಯಲ್ಲಿ ಎಚ್ ಸಿ ಬಾಲಕೃಷ್ಣ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದ್ದು ಕೇಳಿ ಬರ್ತಾ ಇರುವಂತದ್ದು. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಂಡ್ರ ಅನ್ನುವಂಥದ್ದು ಇದೀಗ ಮೇಲ್ನೋಟಕ್ಕೆ ಚರ್ಚೆಯಾಗ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರ ಬಾಯಿ ಮುಚ್ಚಿಸಲು ಬಾಲಕೃಷ್ಣ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು. ಇದೀಗ ಎಚ್ ಸಿ ಬಾಲಕೃಷ್ಣ ಈ ಬಾರಿ ಮಂತ್ರಿ ಆಗಲೇಬೇಕು. ರಾಮನಗರಕ್ಕೆ ಉಸ್ತುವಾರಿ ಮಂತ್ರಿಯಾಗಲಿದ್ದಾರೆ ಬಾಲಕೃಷ್ಣ. ಪದೇ ಪದೇ ಎಚ್ಡಿಕೆಗೆ ಬಾಲಕೃಷ್ಣ ಅವರು ಕೌಂಟರ್ ಅನ್ನ ಕೊಡ್ತಾ ಇರ್ತಾರೆ. ರಾಮನಗರ ರಾಜಕಾರಣವನ್ನ ಸರಿಯಾಗಿ ಬಲ್ಲ ಕೃಷ್ಣ. ಬಿಡದಿ ರಾಜಕಾರಣವೂ ಗೊತ್ತು, ಎಚ್ಡಿಕೆ ರಾಜಕಾರಣವೂ ಗೊತ್ತು ಎಚ್ ಸಿ ಬಾಲಕೃಷ್ಣ ಅವರಿಗೆ. ಕೆಲವೇ ದಿನಗಳಲ್ಲಿ ತಯಾರಾಗಲಿದೆ ಮಾಗಡಿ ಟೌನ್ಶಿಪ್. ಬಾಲಕೃಷ್ಣ ಮಂತ್ರಿಯಾದ್ರೆ ಮಾಗಡಿ ಟೌನ್ಶಿಪ್ಗೆ ಬೇಗ ಸಿಗುತ್ತೆ. ಮಾಗಡಿ ಟೌನ್ಶಿಪ್ ವಿರೋಧ ತಡೆಯಲು ಈ ತಂತ್ರವನ್ನ ರೂಪಿಸಿದ್ರ ಎಚ್ ಸಿ ಬಾಲಕೃಷ್ಣ ಈ ಬಾರಿ ಮಂತ್ರಿ ಆಗಲೇಬೇಕು. ರಾಮನಗರಕ್ಕೆ ಉಸ್ತುವಾರಿ ಮಂತ್ರಿಯಾಗಲಿದ್ದಾರೆ ಎಚ್ ಸಿ ಬಾಲಕೃಷ್ಣ ಅವರು. ಇದೀಗ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಇದೀಗ ಬಾಲಕೃಷ್ಣ ಅವರನ್ನ ಮಂತ್ರಿಗಿರಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಎಸ್ ಗಂಗಾ, ಏನು ಬಾಲಕೃಷ್ಣ ಅವರು ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಮೊದಲಿನಿಂದಲೂ ಗುರುತಿಸಿಕೊಂಡಿರುವಂತದ್ದು. ಸದ್ಯ ಅದು ಒಂದ್ ಕಡೆ ಆದ್ರೆ ಇನ್ನು ರಾಮನಗರ ಭಾಗ ಇದೆ, ಒಂದು ಭಾಗದಲ್ಲಿ ಹಿರಿಯ ನಾಯಕರು ಕೂಡ ಆಗಿರುವಂತದ್ದು ಬಾಲಕೃಷ್ಣ ಅವರು. ಆ ಒಂದು ನಿಟ್ಟಿನಲ್ಲಿ ಸಚಿವ ಸ್ಥಾನ ಫಿಕ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ನೆಕ್ಸ್ಟ್ ಏನು ಸಚಿವ ಸಂಪುಟ ಇದೆ, ಇನ್ನೊಂದು 20 ಸಚಿವರು ಏನು ಫಿಲ್ ಆಗ್ಬೇಕಾಗಿದೆ ಒಂದು ಡಿಕೆ ಕ್ಯಾಬಿನೆಟ್ ಗೆ. ಆ ಒಂದು ಕ್ಯಾಬಿನೆಟ್ ನಲ್ಲಿ ಬಾಲಕೃಷ್ಣ ಅವರು ಮೊದಲನೇದಾಗೇನೆ ಇರ್ತಾರೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಇನ್ನು ಬಾಲಕೃಷ್ಣಗೆ ಏನಾದ್ರು ಆ ಸಚಿವ ಸ್ಥಾನ ಸಿಕ್ಕಂತ ಸಂದರ್ಭದಲ್ಲಿ ಅವರಿಗೆ ಏನು ರಾಮನಗರ ಭಾಗದಲ್ಲಿ ಏನೊಂದು ಹಿಡಿತ ಇದೆ, ಆ ಒಂದು ಹಿಡಿತದಲ್ಲಿ ಏನೊಂದು ಕುಮಾರಸ್ವಾಮಿ ಅವರ ಅಂದ್ರೆ ಏನು JDS ಪಕ್ಷದ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ಅವರೊಂದು ಒಳ್ಳೆಯ ನಾಯಕರಾಗಿರ್ತಾರೆ ಅನ್ನುವಂಥದ್ದು ಬಹುಮುಖ್ಯವಾದಂತಹ ಪಾತ್ರ ಆಗಿರುವಂತದ್ದು.
ಇನ್ನು ಅದ್ರ ಜೊತೆಗೆ ಏನು ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಬಿಡದಿ ಟೌನ್ಶಿಪ್ ಈಗ ಆಲ್ರೆಡಿ ಓಕೆ ಮಾಡಿರುವಂತದ್ದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಈ ಒಂದು ಬಿಡದಿ ಟೌನ್ಶಿಪ್ ನಂತರ ಮಾಗಡಿಯನ್ನು ಕೂಡ ಟೌನ್ಶಿಪ್ ಮಾಡ್ಲಿಕ್ಕೆ ಏನಾದ್ರು ಒಂದು ಸುಲಭವಾದ ಹಾದಿ ಸಿಗ್ಬೋದೇನೋ ಅನ್ನೋ ನಿಟ್ಟಿನಲ್ಲಿ ಏನೊಂದು ಬಾಲಕೃಷ್ಣ ಅವರಿಗೆ ಮಂತ್ರಿಗಿರಿ ಸಿಗುವಂತದ್ದು ಪಕ್ಕ ಅನ್ನೋಂಥ ಕೆಲವೊಂದು ಮಾಹಿತಿಗಳಿರುವಂತದ್ದು. ಸದ್ಯ ಬಾಲಕೃಷ್ಣ ಅವರು ಮೊದಲಿಂದಲೂ ಎಲ್ರಿಗೂ ಗೊತ್ತಿರೋ ಹಾಗೆ ಡಿ ಕೆ ಅವರ ಆಪ್ತವಲಯದಲ್ಲಿ ಮೊದಲಿಂದಲೂ ಸಚಿವಾಕಾಂಕ್ಷಿ ಕೂಡ ಆಗಿದ್ದಂತಹವರು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗ ಸಚಿವ ಸ್ಥಾನ ಫಿಕ್ಸ್ ಅನ್ನುವಂಥದ್ದು ಸದ್ಯ ಮಾಹಿತಿ ಇರುವಂತದ್ದು. ಗಂಗಾ, ಎಸ್, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಮನಗರ ರಾಜಕಾರಣವನ್ನ ಸರಿಯಾಗಿ ಬಲ್ಲ ಕೃಷ್ಣ, ಹೀಗಾಗಿ ಈ ಒಂದು ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ಮಣೆಯನ್ನ ಹಾಕ್ತಾ ಇರುವಂಥದ್ದು. ಬಿಡದಿ ರಾಜಕಾರಣವೂ ಗೊತ್ತು, ಎಚ್ ಡಿ ಕೆ ಅವರ ರಾಜಕಾರಣವೂ ಗೊತ್ತು. ಕೆಲವೇ ದಿನಗಳಲ್ಲಿ ತಯಾರಾಗಲಿದೆ ಈ ಒಂದು ಮಾಗಡಿ ಟೌನ್ಶಿಪ್. ಯಾವುದೇ ವಿರೋಧ ವ್ಯಕ್ತ ಆಗಬಾರದು. ಬಾಲಕೃಷ್ಣ ಅವರು ಮಂತ್ರಿ ಆದರೆ ಮಾಗಡಿ ಟೌನ್ಶಿಪ್ಗೆ ವೇಗ ಹೆಚ್ಚಾಗುತ್ತೆ. ಮಾಗಡಿ ಟೌನ್ಶಿಪ್ ವಿರೋಧ ತಡೆಯಲು ಈ ತಂತ್ರವನ್ನ ರೂಪಿಸಿದ್ರ ಡಿ ಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಇದೀಗ ಪದೇ ಪದೇ HDKಗೆ ಕೌಂಟರ್ ಅನ್ನ ಕೊಡ್ತಾ ಇದ್ರು ಬಾಲಕೃಷ್ಣ ಅವರನ್ನೇ ಈಗ ಮಂತ್ರಿ ಮಾಡಬೇಕು ಅಂತ ಮುಂದಾಗಿರುವಂತದ್ದು ಕೂಡ ಡಿ ಕೆ ಶಿವಕುಮಾರ್ ಅವರು.